ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಸ್ವಾತಿ. ಇವತ್ತಿನ ವಿಚಾರ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ 5 ಲಕ್ಷ ಜನರ BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗಿದೆ ಅಂತ ಹೇಳಿ ನ್ಯೂಸ್ ಬರ್ತಾ ಇರುವಂತದ್ದು. ಪಟ್ಟಿ ಕೂಡ ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಮಾಹಿತಿನ ಕೊಡ್ಬೇಕು ಅಂತ ಹೇಳಿ ಬಂದಿದ್ದೀನಿ. ಇನ್ನು ನನ್ನ ಚಾನೆಲ್ಗೆ ನೀವು ಹೊಸಬ್ರಾಗಿದೆ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೆಂಬಲನ ತೋರಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ರೇಷನ್ ಕಾರ್ಡ್ ಎಂತ ಬಹಳ ಒಂದು ದೊಡ್ಡ ಡಾಕ್ಯುಮೆಂಟ್ ಅಂತ ಹೇಳಿ ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಮತ್ತೆ ರಿಪೀಟ್ ಮಾಡಿದ್ರೆ ನಿಮ್ಗೂ ಕೂಡ ಬೋರ್ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಗಿಂತ ರೇಷನ್ ಕಾರ್ಡ್ಗೆ ಇವಾಗ ವ್ಯಾಲ್ಯೂ ಜಾಸ್ತಿ ಆಗಿದೆ. ಯಾಕಂದ್ರೆ ರೇಷನ್ ಕಾರ್ಡ್ ಇಂದ ಬಹಳಷ್ಟು ಉಪಯುಕ್ತವಾಗಿರುವಂತ ಒಂದಷ್ಟು ವಿಚಾರಗಳು ನಮ್ಗೆ ಬರ್ತಾ ಇರುತ್ತಲ್ವಾ. ಸೊ ಇವಾಗ ರೇಷನ್ ಕಾರ್ಡ್ 5 ಲಕ್ಷ ಜನರದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಪಟ್ಟಿ ಕೂಡ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ಏನಕ್ಕೆ ಕ್ಯಾನ್ಸಲೇಷನ್ ಆಗಿದೆ ಅಂತ ಹೇಳಿದ್ರೆ, ನಾನು ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೂ ಹೇಳಿದೆ. ತುಂಬಾ ಜನ ಫೇಕ್ ಮಾಡ್ತಾ ಇದ್ದಾರೆ, ಫ್ರಾಡ್ ಮಾಡ್ತಾ ಇದ್ದಾರೆ. ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ರೆ, GST ಇದ್ರೆ, ಆಮೇಲೆ ವೈಟ್ ಬೋರ್ಡ್ ಕಾರ್ಡ್ ಏನೋ ಕ್ಯಾನ್ಸಲ್ ಆಯ್ತು ಬಿಡಿ, ಅದ್ ಬಿಟ್ಟು ಸ್ವಂತ ಮನೆ, ಆಮೇಲೆ ಜಮೀನು, ಈ ರೀತಿಯಾಗಿರುವಂತ ಒಂದಷ್ಟು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಸರ್ಕಾರ ಕೊಟ್ಟಿತ್ತು. ಆದ್ರೂ ಜನ ಏನ್ ಮಾಡ್ತಾ ಇದ್ರು, ಅದನ್ನ ಮಿಸ್ಯೂಸ್ ಮಾಡ್ಕೊತಾ ಇದ್ರು. ಓಕೆನಾ? ಮಿಸ್ಯೂಸ್ ಮಾಡ್ಕೊಂಡು ಬರ್ಬೇಕಾಗಿರೋರ್ಗೆ ಬರ್ತಿಲ್ಲ, ಬೇರೆಯವ್ರಿಗೆ ಎಲ್ಲಾರ್ಗು ಹಣ ಬರ್ತಾ ಇದೆ. ಸೊ ಇಲ್ಲಿ ಒಂದು ಬಹಳ ನೋವಿನ ವಿಚಾರ. ಓಕೆನಾ? ಸೊ ಯಾಕಂದ್ರೆ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ, ಸ್ವಲ್ಪ ಸಮಯ ನಂತರ ಏನ್ ಮಾಡ್ತಾ ಇದೆ, ಕ್ಯಾನ್ಸಲ್ ಆಗಿರುವಂತ ಪಟ್ಟಿಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಅಥವಾ ಅನ್ನಭಾಗ್ಯದ ಹಣ ಕೆಲವ್ರಿಗೆ ಬಂದಿಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ಈ ರೇಷನ್ ಕಾರ್ಡ್ ನಿಮ್ದು ಕೂಡ ಕ್ಯಾನ್ಸಲ್ ಆಗಿರ್ಬೋದು. ಕ್ಯಾನ್ಸಲ್ ಆಗಿದ್ರೆ ನಿಮ್ಗೆ ಎಲ್ಲಿಂದ ಹಣ ಬರುತ್ತೆ? ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ತುಂಬಾ ಜನ ಹೇಳ್ತಾರೆ, ಒಂದನೇ ಕಂತಿನ ಹಣ ಬಂದಿಲ್ಲ ಅಥವಾ ನಮ್ಗೆ ರೇಷನ್ದು ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈಗ ಪಟ್ಟಿಯಲ್ಲಿ ನಿಮ್ ಹೆಸರಿದೆಯಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳಿ. ಪಟ್ಟಿಯಲ್ಲಿ ನಿಮ್ ಹೆಸರಿದೆ, ಖಂಡಿತವಾಗ್ಲೂ ಹಣ ಬರೋದಿಲ್ಲ. ಓಕೆನಾ? ಸೊ ಹಾಗಾಗಿ ಇವಾಗ ವೆಬ್ಸೈಟ್ ಹೋಗೋಣ. ವೆಬ್ಸೈಟ್ ಹೋಗ್ಬಿಟ್ಟು ಪಟ್ಟಿನ ಯಾವ ರೀತಿ ಚೆಕ್ ಮಾಡ್ಬೇಕು ಅಂತ ಹೇಳಿ ನಾನು ತೋರಿಸ್ಕೊಡ್ತೀನಿ, ಬನ್ನಿ. ನಿಮ್ಮ ಗೂಗಲಲ್ಲಿ ಹೋಗ್ಬಿಟ್ಟು ಆಹಾರ ವೆಬ್ಸೈಟ್ನ ಸರ್ಚ್ ಮಾಡಿ, ಈ ಸರ್ವಿಸಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ 3 ಬಟನ್ ಕಾಣಿಸ್ತಾ ಇದೆಯಾ, ಅದ್ರ ಮೇಲೆ ಹೋಗ್ಬಿಟ್ಟು ಹೀಗೆ ಎರಡನೇ ಆಪ್ಷನ್ನು ಈ ರೇಷನ್ ಕಾರ್ಡ್ ಅಂತ ಹೇಳಿ ಆಪ್ಷನ್ ತೋರಿಸುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೋ ಕ್ಯಾನ್ಸಲ್ಡ್ ಆರ್ ಸಸ್ಪೆಂಡೆಡ್ ಲಿಸ್ಟ್ ಅಂತ ಹೇಳಿ ತೋರಿಸುತ್ತೆ. ಸೊ ತೋರಿಸಿದ ಮೇಲೆ ನೀವು ಈ ರೀತಿ ಆಗಿರೋಂಥ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಯಾವ ಡಿಸ್ಟಿಕ್ಕು, ಯಾವ ಒಂದು ತಾಲೂಕು, ಯಾವ ತಿಂಗಳು ನೋಡಿ, ಎಲ್ಲ ತಿಂಗಳದು ಇರುತ್ತೆ. ಸೊ ಇವಾಗ ಜಾನ್ವರಿ 2024 ಸೆಲೆಕ್ಟ್ ಮಾಡಿಕೊಂಡು ಗೋ ಅಂತ ಕೊಟ್ಟರೆ ಇಲ್ಲಿ ಕ್ಯಾನ್ಸಲ್ ಆಗಿರೋರದ್ದು ಪಟ್ಟಿ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ನೀವು ಚೆಕ್ ಮಾಡ್ಕೊತಾ ಹೋಗ್ಬೋದು. ನಿಮ್ಗೆ ಯಾವ ರೀತಿ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗಿದೆ ಅಲ್ವಾ? ಸೊ ಇದೇ ರೀತಿ ಪ್ರತಿ ತಿಂಗಳು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ ವೆಬ್ಸೈಟ್ ನಲ್ಲಿ ಹೋಗಿ. ಇಫ್ ಇನ್ ಕೇಸ್ ನೀವೇನಾದ್ರೂ ಸುಳ್ಳು ಹೇಳಿ BPL ರೇಷನ್ ಕಾರ್ಡ್ಗಳಿಗೆ ಅಪ್ಲೈನ ಮಾಡಿದ್ರೆ ನಿಮ್ಮ ಹೆಸರು ಕೂಡ ಕ್ಯಾನ್ಸಲ್ ಆಗುತ್ತೆ, ಲಿಸ್ಟ್ ಅಲ್ಲಿ ಬರುತ್ತೆ. ಹಾಗಾಗಿ ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ನಿಮ್ಗೆ ಬರ್ತಾ ಇರೋದಿಲ್ಲ. ಓಕೆನಾ? ಸೊ ಇದು ವಿಚಾರ. ನೀವೇನ್ ಮಾಡ್ತೀರಾ, ಪ್ರತಿ ತಿಂಗಳು ಹೋಗಿ ಈ ವೆಬ್ಸೈಟ್ ಅಲ್ಲಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಮ್ಯಾಟ್ರ್ ಗೊತ್ತಾಗ್ಬಿಡುತ್ತೆ. ಸೊ ಬರೋಬ್ಬರಿ ರಾತ್ರಿ 5 ಲಕ್ಷ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ. ಸೊ ಇದು ವಿಚಾರ. ಸೊ ದಯವಿಟ್ಟು ಮಿಸ್ಯೂಸ್ ಮಾಡ್ಕೋಬಿಡಿ. ಕರೆಕ್ಟ್ ಆಗಿರೋರಿಗೆ ಇದು ಬಹಳ ಹೆಲ್ಪ್ ಆಗುವಂತ ವಿಚಾರ. ಸೊ ದಯವಿಟ್ಟು ಎಚ್ಚರದಿಂದ ಇರಿ. ಹಾಗೆ ವಿಡಿಯೋನ ಮತ್ತೊಬ್ಬರಿಗೆ ಶೇರ್ ಮಾಡಿ. ಅವ್ರಿಗೂ ಕನ್ಫ್ಯೂಷನ್ ಇದೆ, ನಮ್ಮ ಹೆಸರು ಏನಾದ್ರು ರೇಷನ್ ಕಾರ್ಡ್ ಅಲ್ಲಿ ಇದೆ ಅಂತ ಹೇಳಿ ತಿಳ್ಕೊಬೇಕು ಅಂದ್ರೆ ಈ ವಿಡಿಯೋ ಮುಖಾಂತರ ಅವರು ಕೂಡ ತಿಳ್ಕೊಬೋದಾಗಿದೆ. ಸೊ ವಿಡಿಯೋ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಹೇಳಿ ತಿಳಿಸಿ. ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ನಮಸ್ಕಾರ.